ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ, ಹೇಳ್ತದೆ ಈ ಚಿತ್ರ ಮಾಡಿದ್ರು ವಿಕರ್ಮ ಮಾಡಿದ್ರೆ ಪಾಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟು ಚೆನ್ನಾಗಿ. ನಂಗೆ ಖುಷಿ ಆಗುತ್ತೆ. ಒಂದೊಂದ್ಸಲ ಪರಿಸ್ಥಿತಿ ಹೆಂಗೆ ಬಂದ್ಬಿಡುತ್ತೆ, ನಾನು ಒಬ್ಬಳೇ ನಿಭಾಯಿಸ್ಬೇಕು. ಆವಾಗ ಏನಾಗುತ್ತೆ, ನಮಗೆ ಭಯ ಆತಂಕ ಅದಕ್ಕೆ ಹೆಂಗೆ ನಿಭಾಯಿಸಲಿ ಅಂಥ ಪರಿಸ್ಥಿತಿಗಳಲ್ಲಿ ಭಯ ಪಡ್ಕೊಳ್ದೆ ನಾನು ಆ ಪರಿಸ್ಥಿತಿಯನ್ನು ಒಬ್ಬರೇ ನಿಭಾಯಿಸಬೇಕು. ನಾವು ಸದಾ ಸಂತೋಷವಾಗಿರೋದು ಹೆಂಗೆ ಅಂತ ಏನೇನೋ ಮಾತುಗಳು ಬಂದ ತಕ್ಷಣ ನಾನು ಖುಷಿ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟು ದೊಡ್ಡ ಸಮಾರಂಭ ಇರಲಿ, ಕೃಷಿ ಸಂಘದಲ್ಲಿ ಯಾರೋ ಏನೋ ಒಂದೆರಡು ಮಾತಾಡಿದ್ರು, ಈ ಸ್ವೀಟ್ ಮಾಡಬೇಕಿತ್ತು, ಆ ಸ್ವೀಟ್ ಯಾಕೆ ಮಾಡಿದ್ರಿ, ಚೆನ್ನಾಗಿಲ್ಲ, ಅದೇನೋ ಒಂದು ಮಾತಾಡಿದ್ರು ನಾವು ಅದನ್ನು ಬೇಜಾರು ಪಡ್ಕೋತೀವಿ. ಸೊ ಹಾಗಾಗಿ ನನ್ನ ಸಂತೋಷವನ್ನು ಸದಾ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು, ನಮಗೆ ಉಳಿಸ್ಕೊಳ್ಳೋದು ಸ್ಕ್ಯಾನ್ ಮಾಡಬೇಕು. ನಮಗೆ ಯಾವಾಗ ಒಳ್ಳೆ ಆಲೋಚನೆ ಬರುತ್ತೋ ಆವಾಗ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ತಟ್ಟಂತ ಏನು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಈಗ ಫಲ ಮತ್ತು ಆಮೇಲೆ ನಮಗೆ ಗೊತ್ತಿಸ್ತೋ ಒಂದು ಸ್ಟಡಿ ಮಿಕ್ಸ್ ತೆಗೆ ಅಂತ. ಬಟ್ ಈಗ ಒಳ್ಳೆ ಕೆಲಸ ಆಲೋಚನೆ ಬಂದ ತಕ್ಷಣ ಇಷ್ಟು ಕೆಲಸದ ಮಧ್ಯೆ, ಜವಾಬ್ದಾರಿ ಮಧ್ಯೆ ನಾನು ಯಾವಾಗ ಶುರು ಮಾಡಲಿ, ಹೆಂಗೆ ಶುರು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅದನ್ನು ಸಿಂಬಾಲಿಕ್ಕಾಗಿ ತೋರಿಸಿದ್ದಾರೆ. ಬಟ್ ಅದು ಯೋಚನೆ ಮಾಡ್ತಾ ತಟ್ಟಂತ ಜಸ್ಟ್ ಟು ಶುಭಶ್ರೀ ಶ್ರೀಗಳು ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು ಆ ತಕ್ಷಣ ಮಾಡಿ ಅಂತ ಅದನ್ನು ಸಂಬಂಧಪಟ್ಟಕ್ಕೆ ಹೆಚ್ಚಿದೆ. ನೀವು ಇಲ್ಲಿ ಗೂಗಲ್ ಸ್ಕ್ಯಾನ್ ಮಾಡಿ ಅದನ್ನು ಎನರ್ಜಿ ಕ್ಲೋಸ್, ಥಿಂಗ್ಸ್ ಕ್ಲೋಸ್ ನಾನು ವಾಟ್ಸಪ್ ಕಳಿಸು. ನಮ್ಮ ಎನರ್ಜಿ ಅದು ಸ್ಥೂಲ ವಸ್ತು ಇರ್ಬೋದು, ಇದು ಮಂಕು ಬಂದು ಸಂಬಂಧ ಅಥವಾ ನಮ್ಮ ಆರೋಗ್ಯ ಇರ್ಬೋದು, ಸಂಬಂಧ ಇರ್ಬೋದು, ಸ್ಥೂಲ ವಸ್ತು ಇರ್ಬೋದು, ನಮ್ಮ ಕಾರ್ಯಕ್ಷೇತ್ರ ಇರ್ಬೋದು. ಸಾಮಾನ್ಯವಾಗಿ ನಾವೆಲ್ಲ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಜ್ಯೋತಿರ್ಲಿಂಗ ಈಶ್ವರ ಪೆಟ್ರೋಲ್ ಬಂಕ್ ಹತ್ರ ಚೆನ್ನಾಗಿ ಮಾಡಿದ್ದಾರೆ. ಬಂದೊಂದ್ಸಲ ವಿಸಿಟ್ ಮಾಡಿ. ನಾವು ಯಾವಾಗಲೂ ಸಹ ಈ ಲಾ ಏನಿರುತ್ತೆ ಅಂದರೆ, ನಾವು ಎಷ್ಟು ಪ್ಯೂರ್ ಫೀಲಿಂಗಲ್ಲಿ ಇರ್ತೀವಿ, ಪಾಸಿಟಿವ್ ಫೀಲಿಂಗಲ್ಲಿ ಇರ್ತೀವಿ, ಅದು ಬೆಳೆಯುತ್ತೆ, ನಮ್ಗೆ ಹೆಚ್ಚುತ್ತಾ ಹೋಗುತ್ತೆ. ಅದು ಯೂನಿವರ್ಸ್ ನಮಗೆ ಕೊಡ್ತಾ ಹೋಗುತ್ತೆ. ನಾವು ಎಷ್ಟು ಅದನ್ನು ಸಹ ಒಂದು ಎನರ್ಜಿನೇ, ಇದು ಸಹ ಅದೆಲ್ಲವನ್ನು ಕಡಿಮೆ ಮಾಡ್ತವೆ. ಆರೋಗ್ಯ ಇರ್ಬೋದು, ಲಾಸ್ಟ್ ಡೇಟು 22 ಸಂಡೇ ಮಾತ್ರ ಲಾಸ್ಟ್ ಡೇಟು. ಬಂದೊಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋತೀರಾ. ಜೀವನ, ನಿತ್ಯ ಜೀವನ ನಾವು ನೋಡಿದಾಗ ಇವೆಲ್ಲದರ ಬಗ್ಗೆ ನಾವು ಎಷ್ಟೋ ಸಲ ನಮ್ಗೆ ಗೊತ್ತಿಲ್ಲದೇನೆ ನೆಗೆಟಿವ್ ಆಗಿ ಮಾತಾಡ್ತೀವಿ. ನಮ್ಮ ಹೆಲ್ತ್ ಇದರಿಂದ ನಮಗೆ ಇಲ್ಲಿದೆ ನಷ್ಟಗಳಾಗುತ್ತೆ. ಏನು ಅಂದರೆ, ಯಾರ ಬಗ್ಗೆ ನಾವು ನೆಗೆಟಿವ್ ಮಾಡ್ತೀವೋ ಅವರು ನಿಧಾನವಾಗಿ ನಮ್ಮಿಂದ ದೂರ ಆಗ್ತಾರೆ. ನಮ್ಮ ಸಮೀಪ ಸಂಬಂಧ ನಿಧಾನವಾಗಿ ದೂರ ಆಗ್ತಾರೆ. ಎಷ್ಟು ನಾವು ನೆಗೆಟಿವ್ ಮಾಡ್ತೀವಿ, ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತೀವಿ. ಮಹಾಕಾಳೇಶ್ವರ ಇದೆ ವಿಷಯ. ಆ ಸಂಬಂಧ ನಮ್ಮಿಂದ ದೂರ ಆಗ್ತಾರೆ. ಓಂಕಾರೇಶ್ವರ ಇದೆ. ಏನಾಗುತ್ತೆ ಅಂದರೆ, ನಾವೇ ಒಂದು ಮ್ಯಾಗ್ನೆಟ್ ಆಗ್ಬಿಡ್ತೀವಿ. ಅಯಸ್ಕಾಂತ ಇರುತ್ತಲ್ಲ, ಎಷ್ಟು ನೆಗೆಟಿವ್ ಮಾಡ್ತೀವಿ ನಾವು. ಈ ಜೀವನದಲ್ಲಿ 4
ವೈದ್ಯನಾಥೇಶ್ವರ. ಭೀಮಶಂಕರ. ಚೆನ್ನಾಗಿದೆ. ರಾಮೇಶ್ವರ ಲಾಂಗ್. ಚೆನ್ನಾಗಿದೆ. ಲಿಂಗ. ವಿಶ್ವನಾಥ. ಕಾಶಿ ವಿಶ್ವನಾಥ. ತ್ರಯಂಕೇಶ್ವರ. ಗಮ್ಮಂತ. ಕೈ ಮುಗಿ ಮಾನ್ವಿ, ಹಂಗೆ ಕೈ ಮುಗಿ, ಈ ಕಡೆ ತಿರ್ಕೊ, ಹಂಗೆ ಕೈ ಮುಗಿ. ಬಾ. ಕೇದಾರನಾಥ. ವಾವ್, ಚೆನ್ನಾಗಿದೆ ಇದು. ಕೇದಾರ್ನಾಥ್ ಚೆನ್ನಾಗಿತ್ತಲ್ವ ಇದು? ಗ್ರೀಶನೇಶ್ವರ. ಇಟ್ಕೊ ಹಿಂಗೆ, ಕೈ ಮುಕ್ಕೋತಿ, ಏನು ಒತ್ತಬೇಡ, ಸರಿ ಮಾಡು. ಬಹಳ ಸಂಪತ್ತಿದೆ, ಬಹಳ ಆರೋಗ್ಯ ಇದೆ, ಬಹಳ ಐಶ್ವರ್ಯ ಇದೆ, ಎಲ್ಲ ಪ್ರಕಾರದ ಸಮೃದ್ಧಿ ನನಗಿದೆ. ಇದು ಸಾಕು, ಭಗವಂತನಿಗೆ ಹೇಳಿ ಸಾಕು ಅಂತ ಹೇಳ್ತೀನಿ. ಕೊಡೋದು ಬೇಡ ನನಗೆ ಅಂತ. ಈ ಮಹಾತ್ಮನಿಗೆ ಆಶ್ಚರ್ಯ ಆಗುತ್ತೆ. ಆಗಲಿ ಕತೆ ಇದು. ಹೀಗೆ ಮಾತಾಡ್ತಾ ಮಾತಾಡ್ತಾ ಆ ಮಹಾತ್ಮ ಭಗವಂತನನ್ನು ಕೇಳ್ತಾನೆ, ಭಿಕಾರಿ ಕೇಳ್ತಾನೆ, ಭಿಕಾರಿ ಬಗ್ಗೆ. ಹೀಗೆ ಆ ಭಿಕಾರಿ ಸಿಕ್ಕಿದ್ದ. ಆಗ ಭಗವಂತ ಹೇಳ್ತಾನೆ, ಏನು ಹೆಚ್ಚೇನಿಲ್ಲ, ಒಂದು ಕೆಲಸ ಮಾಡಬೇಕು, ಅವ್ನ ದರಿದ್ರ ದೂರ ಆಗಬೇಕು ಅಂದರೆ ಒಂದೇ ಒಂದು ಸೆಲ್ಫಿ ತಗೋತಾ ಇದ್ದ ನೋಡಿ ಅಕ್ಕ ಮತ್ತೆ ಆಂಟಿ ಇಬ್ರು. ಏನು ಕೆಲಸ? ಅದು ಧನ್ಯವಾದ ಹೇಳಬೇಕು. ಲೈಟ್ ಹಾಕಿರೋದು ನೋಡಿ, ಏನು ಚೆನ್ನಾಗೈತೆ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳಬೇಕು. ಆಗ ಮಹಾತ್ಮ ಕೇಳ್ತಾನೆ, ಆತನ ಹತ್ರ ಏನೂ ಇಲ್ವಲ್ಲ, ಯಾವುದಕ್ಕೆ ಧನ್ಯವಾದ ಹೇಳಬೇಕು? ಭಗವಂತ ಹೇಳ್ತಾನೆ, ಏನೂ ಇದೆ ಅವನ ಹತ್ರ, ಕಣ್ಣು ನೋಡಿ, ಕಣ್ಣು ಚೆನ್ನಾಗಿದೆ, ಕಣ್ಣಿಗೆ ಧನ್ಯವಾದ ಹೇಳಿ, ಯಾವುದಕ್ಕಾದರೂ ಆತ ಧನ್ಯವಾದ ಹೇಳಿ, ಅವನಿಗೆ ಹೋಗುತ್ತೆ. ಅದು ಯಾವುದ್ರ ಬಗ್ಗೆ ನಾವು ಧನ್ಯವಾದ ಹೇಳ್ತೀವೋ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಶ್ರೀಮಂತ ಬಗ್ಗೆ ಹೇಳ್ತಾರೆ, ಆತನಿಗೆ ನಿಲ್ಲಿಸ್ಬೇಕಂತೆ. ಬಸವ ನೀವು ಕೊಡೋದು ಬೇಡವಂತೆ, ಇವಾಗ ಅವನಿಗೆ ಸಂಪತ್ತು ಜಾಸ್ತಿ ಆಗಿದೆ ಅಂತೆ, ನೀವು ನಿಲ್ಲಿಸ್ಬೇಕಂತೆ. ಆಗ ಭಗವಂತ ಹೇಳ್ತಾನೆ, ಆತನು ಒಂದೇ ಕೆಲಸ ಮಾಡಬೇಕು. ಯಾವ ಕೆಲಸ? ಆತ ಧನ್ಯವಾದ ಹೇಳೋದನ್ನ ಬಿಡಬೇಕು. ಸರಿ, ಆಗಲಿ ಹೇಳ್ತೀನಿ. ಸರಿ, ಪಟ್ಟಾಗಿ ಬರುತ್ತೆ ವಾಪಸ್, ಒಂದಾಗಿ ಬರಲ್ಲ. ಹೀಗೆ ಏನು ಸಿಕ್ಕಿಲ್ಲ, ಸುಮ್ಮನೆ ಸಿಕ್ಕಿಲ್ಲ ನನಗೆ. ತೆಗಿತಾ ಇದ್ದಾರ ನಾನೆಲ್ಲ.
ಎಷ್ಟೋ ಸಲ ಯಾಕೆ ಕಂಪ್ಲೇಂಟ್ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ. ನೋಡಿ, ಎಲ್ಲಿ ನೆಗೆಟಿವಿಟಿ ಇರುತ್ತೋ ಅಲ್ಲಿ ಪಾಸಿಟಿವಿಟಿ ಬರೋಕ್ಕೆ ಸಾಧ್ಯ ಇದೆ. ಲಕ್ಷ್ಮಿ ಹಾಗೆ ಹತ್ತೋಗ್ಬಿಡ್ತಾರೆ. ಸೊ ಸಂಬಂಧನೂ ಅಷ್ಟೇನೆ, ಸಂಬಂಧ ನಮ್ಮದು ದಿನೇ ದಿನ ದೂರ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಮ್ಮ ಜೀವನದಲ್ಲಿ ನಾವು ಇದನ್ನು ತೆಗಿಬೇಕು. ಮಾನ್ವಿ ಮಾನ್ವಿ ತೆಗಿಯೋದು. ಫೋನ್ ಮಾಡಿದ್ರೆ ಮೊನ್ನೆ ಮಾಡಿದ್ದೆ, ಇವತ್ತು ಮಾಡೋಕ್ಕಾಗಲಿಲ್ಲ. ನಾಲ್ಕು ಪ್ರೋಗ್ರಾಮ್ ತಗೊಳ್ಳೋದು. ಒಂದು ಶಬ್ದ ತಗೊಳ್ಳಿ ನೀವು, ಅದೆಷ್ಟು ನೆಗೆಟಿವಿಟಿ. ಸೊ ಅದರಿಂದ ಕಳ್ಕೊತಾ ಇದ್ದೀವಿ ನಾವೆಲ್ಲ. ಸೊ ಪರಮಾತ್ಮ ಇದ್ರ ಬಗ್ಗೆ ಯಾವಾಗಲೂ ಸಹ ಆದರೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಅಯೋಧ್ಯೆ ಥರ ಮಾಡಿದ್ದಾರೆ, ಅಯೋಧ್ಯೆ ಮಂದಿರ ಇದೆಯಲ್ಲ ಆ ಥರ ಮಾಡಿದ್ದಾರೆ ನೋಡಿ. ಫ್ಯಾಂಟಾಸ್ಟಿಕ್, ಸಖತ್ತಾಗಿದೆ. ಯಾಕೆ ಸಫಲತೆ ಇಲ್ಲ ಅಂದ್ರೆ ನೆಗೆಟಿವಿಟಿ. ಸಫಲತೆಗೆ ಅದು ಗೋಡೆ ಥರ ನಿಂತಿದೆ. ನಮ್ಮ ಅಕ್ಕ ಮತ್ತು ಆಂಟಿ ಇಬ್ಬರು ಸೆಲ್ಫಿ ತಗೋತಾ ಇದ್ದಾರೆ. ತಾವು ನೋಡಿ ಬಹಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಮಹಾತ್ಮರಿರ್ಬೋದು, ಅವರೆಲ್ಲರಿಗೂ ಸಹ ಅವರಲ್ಲಿ ಬಹಳ ಧನ್ಯವಾದ ಹೇಳ್ತಾ ಇದ್ದಾರೆ. ವಿಶ್ವದ ಪ್ರತಿ, ಪರಮಾತ್ಮನ ಪ್ರತಿ, ಅವರ ಕಾರ್ಯಕ್ಷೇತ್ರದ ಪ್ರತಿ ಅವರಿಗೆ ಬಹಳಷ್ಟು ಗ್ರ್ಯಾಟಿಟ್ಯೂಡ್ ಇತ್ತು. 999 ಸಲ ಫೇಲ್ ಆಗಿ ಒಂದೇ ಸಲ ಆಗಿದೆಯಲ್ಲ ಅಂತ, ಒಂದೇ ಸಲ ವಿಡಿಯೋನು ಫೋಟೋ. ಧನ್ಯವಾದ ಹೇಳಿ ಇವತ್ತಿಂದ ಪ್ರಾರಂಭ ಮಾಡಿದ್ದೀನ. ಈಗ ಕೂತ್ಕೊಂಡಿದ್ದೀವಿ, ನಮ್ದು ಬೆನ್ನು ಮೂಳೆ ಎಷ್ಟು ಚೆನ್ನಾಗಿದೆ. ಎಷ್ಟೋ ಜನರದ್ದು ಬೆನ್ನು ಮೂಳೆ ಚೆನ್ನಾಗಿದೆ. ಹೀಗೆ ಧನ್ಯವಾದ ಹೇಳಿ ನೋಡಿ. ಕೈ ಇಲ್ಲ ಅಂದ್ರೆ ಗೊತ್ತಾಗುತ್ತೆ ಕೈ ಬೆಲೆ ಏನು. ಇಸ್ಕೊಂಬನ್ನಿ ಪ್ರಸಾದ. ಎಷ್ಟೋ ಜನಕ್ಕೆ ಕೈ ಇಲ್ಲ, ಅವ್ರಿಗೆ ಪಾಪ ಬಟ್ಟೆ ಹಾಕೊಳ್ಳೋಕ್ಕೂ ಆಗಲ್ಲ, ಕೂದಲು ಬಾಚ್ಕೊಳ್ಳೋಕ್ಕೂ ಆಗಲ್ಲ, ಬೇರೆಯವ್ರು ಊಟ ಮಾಡಿಸ್ಬೇಕು ಅವ್ರಿಗೆ. ಈ ಕೈ ಬೆಲೆ ಗೊತ್ತಿದೆಯಾ? ಗೊತ್ತಿದೆಯಾ ಕೈ ಬೆಲೆ? ಈ ಕೈಗೆ ಧನ್ಯವಾದ ಹೇಳಿ. ಹೇಳಿ ಇವಾಗ ಎಲ್ಲರೂ ಕೈ ಮಾಡಿ. ಈ ಕೈಗಳಿಗೆ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಂಚತತ್ವಗಳಿಗೆ ಧನ್ಯವಾದ ಹೇಳಿ. ಪಂಚತತ್ವಗಳು ಯಾವುದು ಸ್ಯಾಲ್ರಿ ಇಲ್ಲದೆ ನಮ್ಮ ಸೇವೆ ಮಾಡ್ತಾ ಇದ್ದೀವಿ. ಸ್ಯಾಲ್ರಿ ತಗೊಂಡಿದ್ಯಾ? ತಗೊಂಡಿದ್ಯಾ? ಅದಕ್ಕೆ ನೋಡಿ ನಮ್ಮ ಭಾರತೀಯ ಪರಂಪರೆಯಿಂದ ಸೂರ್ಯ ದೇವತಾ, ಚಂದ್ರ ದೇವತಾ, ಅಗ್ನಿ ದೇವತಾ ಅಂತ. ಯಾಕೆ? ಅವು ನಮಗೆ ಉಪಕಾರ ಮಾಡಿ ಅವಕ್ಕೆ ಧನ್ಯವಾದ ಹೇಳಬೇಕು. ನಾವು ಗ್ರಾಂಟೆಡ್ ಆಗಿ ತಗೋಬಾರ್ದು ಯಾವುದನ್ನು. ಇವೆಲ್ಲ ಸುಮ್ಮನೆ ಸಿಕ್ಕಿಲ್ಲ ನಮಗೆ, ಭಾಳಷ್ಟು ಉಪಕಾರ ಮಾಡಿದೆ ನಮಗೆ. ನೀರಿಗೆ ಧನ್ಯವಾದ ನೋಡಿ. ನೀವು ಕೈನಲ್ಲಿ ನೀರು ಹಿಡೀರಿ, ಈಗ ಆ ಧನ್ಯವಾದ ಹೇಳ್ತಿರಲ್ಲ, ಆ ನೀರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರ ಒಂದು ಬೂಂದಿದೆ ನೋಡಿ, ಹೊಳಿತಾ ಇರ್ತದೆ. ನಲ್ಲಿಯಿಂದ ಕೆಳಗಡೆ ನೀರು ಬರ್ತಾ ಇರ್ತದಲ್ಲ, ಆ ನೀರನ್ನು ಹಿಡಿಯಲಿ. ಬಹಳ ಪಾಸಿಟಿವ್ ಫೀಲಿಂಗ್ ಬರುತ್ತೆ, ಬಹಳ ಪ್ಯೂರ್ ವೈಬ್ರೇಷನ್ ಇದೆ ಅದರಲ್ಲಿ. ನಾವು ಅದನ್ನು ಅನುಭವನೇ ಮಾಡಿಲ್ಲ. ಅದೆಲ್ಲ ಅನುಭವ ಮಾಡುವಂಥ ವಸ್ತುಗಳವೆ ನೋಡಿ. ಗಾಳಿ ಬೀಸ್ತಾ ಇದೆ, ಬೀಸ್ತಾ ಇದೆಯಾ? ಕೇಳ್ತಾ ಇದೆಯಾ ಗಾಳಿ? ಮಾತಾಡ್ತಾ ಇದೆ ಗಾಳಿ ನಿಮ್ಮ ಜೊತೆಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ? ಥ್ಯಾಂಕ್ ಯು ಅಂತ. ಬ್ರೈನಿಗೆ ಧನ್ಯವಾದ ಹೇಳಿ. ಚಿಂತೆ ಮಾಡ್ತೀವಲ್ಲ ಹಣದ ಬಗ್ಗೆ, ಸಂಬಂಧ ಚಿಂತೆ ಒಳ್ಳೆ ಎನರ್ಜಿನೋ, ಪಾಸಿಟಿವ್ ಎನರ್ಜಿನೋ, ನೆಗೆಟಿವ್ ಎನರ್ಜಿ? ಚಿಂತೆ ಯಾವ ಎನರ್ಜಿ? ನೋಡಿ ಫ್ರೆಂಡ್ಸ್, ಲಿಂಗ ತಿರ್ಗೋ ಥರ ಯಾವ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಮಾನ್ವಿ? ಚೆನ್ನಾಗಿ ಮಾಡಿದಾರಲ್ಲ. ಇದು ಮಾತ್ರ ಸೂಪರಾಗಿದೆ ಮಾತ್ರ. ಅಯೋಧ್ಯೆ ರಾಮ ಮಂದಿರ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಚಿಂತ ಸ್ಥಿತಿ ಬರುತ್ತೋ ಒಳ್ಳೆ ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದ, ಥ್ಯಾಂಕ್ ಯು ಅಂತ ಹೇಳೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ. ಸೊ ನೆಕ್ಸ್ಟು ಈ ಕೃತಜ್ಞತೆ ಗೀತೆಯನ್ನು ಮನಸ್ಸು ನಿರಂತರ ಹಾಡ್ತಾ ಇದ್ರೆ ಏನಾಗುತ್ತೆ? ಬಾಯಿಂದನೂ ಕೃತಜ್ಞತೆ, ಮನಸ್ಸಿಂದನೂ
ಒತ್ತು ಶಾವಿಗೆ ತಗೊಂಡಿದ್ದಾರೆ ಮಕ್ಕ. ಇರು ತಿನ್ಸು ಪಾನಿಪುರಿ ಬಂತು ನೋಡಿ ನಿಂದು. ಟೇಸ್ಟ್ ಚೆನ್ನಾಗಿತ್ತಾ? ಸ್ವೀಟಾ ಖಾರನಾ? ಸ್ವೀಟು ಎರಡೂ ಇದೆ. ಸ್ಪೂನಲ್ಲಿ ಬೇಡ ಅಂದರೆ ಕೈಲೇ ಹಚ್ಕೊತೀನಿ. ಮತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೈಲೇ ಹಚ್ಚಿ ತಿನ್ನು ಚಿಟಿ ಪಾನಿಪುರಿ. ಸ್ಪೂನು ಕೊಟ್ಟಿಲ್ವಲ್ಲ? ಸ್ಪೂನ್ ತಗೋಪ್ಪ. ಇನ್ನೊಂದು ಹೇಳಿ. ಎರಡು ಹೇಳಿ. ಸ್ವೀಟ್ ಆಯಿತು. ಸಾಕು. ಖಾರ ಇದೆಯಾ? ಯಾವ ಕೊಡಪ್ಪ ಅವಳು ತಿನ್ನಲಿ. ನಾನು ತಿಂದಿದ್ದೀನಿ ಅವಳು ಕೂಡ. ತಗೋ. ಹಳ್ಳಿ ರೈತರು ಅವರು ತಿನ್ನಕ್ಕೆ ಅಲ್ಲಿಂದ ರೈತರು ಬಂದರೆ ತಿನ್ನೋದು ಗೊತ್ತಿದ್ದೆ ಹೇಳ್ಕೊಡ್ತಾರಲ್ಲ. ಫಸ್ಟ್ ಟೈಮ್ ತಿಂತಾ ಇರೋದಲ್ವ ಅದಕ್ಕೆ. ನನಗೆ ಫಸ್ಟು ಇದಕ್ಕೂ ನೂಡಲ್ಸ್ ತೊಗೊಂಡ್ವಿ. ಕಮಲಾಬಾಯಿ ಅಂತ ಆಫ್ ಮಾಡಿದ್ಯಾ? ನೂಡಲ್ಸ್ ತೊಗೊಂಡ್ಬಾ ಹೋದ್ಲು. ಹಾಂ. ಅವರು ನಾನ್ ವೆಜ್ಜೇ. ನಾನು ಊಟ ಮಾಡಲಿಲ್ವಲ್ಲ, ಅದಕ್ಕೆ ಒಂದ್ಸಲ ಹೋಟ್ಲಿಗೆ ಕರ್ಕೊಂಡು ಹೋದ್ಲು ಮಹೇಶ್ ಪ್ರಸಾದ್ಗೆ. ನೂಡಲ್ಸ್ ತಿನ್ನೋದೇ ಗೊತ್ತಿಲ್ಲ ಬಂದು. ಎರಡು ಬುಕ್ ಮಾಡ್ಬಿಡಪ್ಪ. ಒಂದು ಮೊಬೈಲಲ್ಲಿ ಆಗಲ್ವೇನಲ್ವ? ತಂಬುಳಿ ಮನೆ. ಇದರಲ್ಲೇ ಕೂತ್ಕೊಳ್ಳಿ. ಅಲ್ಲಿ ಇಳ್ಕೊಂಡು ಹಿಂಗೆ ಮಾಡ್ತಾರಾ? ಈಗಷ್ಟೇ ಮನೆಗೆ ಬಂದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಮಾಡಿದ್ದಾರೆ. ಎಲ್ಲ ಒಂದ್ಸಲ ವಿಸಿಟ್ ಮಾಡಿ. 28ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.